ಮಂಗಳೂರಿನ ಮಂಗಳಾದೇವಿ ಪ್ರದೇಶದಲ್ಲಿ ಸುಸಜ್ಜಿತ ರೀತಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣಗೊಂಡಿದೆ. ಇದರ ಉದ್ಘಾಟನಾ ಕಾರ್ಯಕ್ರಮವೂ ನಡೆದಿದೆ. ಆದರೆ ಇದೇ ಪ್ರಾಥಮಿಕ ಕೇಂದ್ರವನ್ನು ಮತ್ತೊಮ್ಮೆ ಉದ್ಘಾಟನೆ ಮಾಡಲು ಹೊರಟಿರುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಈ ಹಿಂದೆ ಉದ್ಘಾಟನೆಗೊಂಡು ವಾರವಾಗುವ ಮೊದಲೇ ಜನರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಇಲ್ಲಿ ಅಲೋಪತಿ ಹಾಗೂ ಹೋಮಿಯೋಪತಿ ಚಿಕಿತ್ಸೆಯನ್ನು ಒಳಗೊಂಡು ಹೆರಿಗೆ ಹಾಗೂ ಶಸ್ತ್ರಚಿಕಿತ್ಸೆಗೂ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ಇದನ್ನು ನಿರ್ಮಿಸಲಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಜೊತೆಯಲ್ಲಿ ಪಶು ವೈದ್ಯಕೀಯ ಚಿಕಿತ್ಸಾಲಯ ಕೂಡ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ಸೌಲಭ್ಯಗಳನ್ನು ಪಡೆಯಲು ಅನೇಕ ಜನರು ಬರುತ್ತಿದ್ದಾರೆ. ಇದೀಗ ಈ ಪ್ರಾಥಮಿಕ ಕೇಂದ್ರವನ್ನು ಮತ್ತೊಮ್ಮೆ ಉದ್ಘಾಟನೆ ಮಾಡಲು ಮುಂದಾಗಿದ್ದಾರೆ. ಒಮ್ಮೆ ಆರಂಭವಾದ ಪ್ರಾಥಮಿಕ ಕೇಂದ್ರವನ್ನು ಬಂದ್ ಮಾಡಿಸಿ ಮತ್ತೊಮ್ಮೆ ಅದರ ಉದ್ಘಾಟನೆ ಮಾಡುವುದು ಎಷ್ಟು ಸರಿ? ಈಗಾಗಲೇ ಅನೇಕ ಜನರು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೊಮ್ಮೆ ಉದ್ಘಾಟನೆ ಮಾಡುವುದರಲ್ಲಿ ಅದಕ್ಕೆ ಅಭ್ಯಂತರ ಇಲ್ಲ. ಆದರೆ ಹಾಸ್ಪಿಟಲ್ ಇರಬೇಕಲ್ಲ. ಮತ್ತೊಮ್ಮೆ ಉದ್ಘಾಟನೆ ಮಾಡುವುದು ಒಂದು ಅಭ್ಯಂತರ ಅಲ್ಲ, ಅದು ವಿಷಯ ಅಲ್ಲ. ಹಾಸ್ಪಿಟಲ್ ಇಲ್ಲಿಂದ ಶಿಫ್ಟ್ ಮಾಡುವುದಂದ್ರೆ ಅದಕ್ಕೆ ಅರ್ಥ ಇಲ್ಲ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು. ಮಮ್ಮಿ, ಸಮ್ಮರ್ ವೆಕೇಶನ್ಸ್ ಗೆ ಈ ಸರಿ ವಾಟರ್ ಪಾರ್ಕ್ ಗೆ ಹೋಗೋಣ. ಶೋರ್ ಕಲ್ಲ, ಮಾನಸ ವಾಟರ್ ಪಾರ್ಕ್ ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ ಸಿಂಗಲ್ಸ್ ಅಥವಾ ಫ್ಯಾಮಿಲಿ ಅನ್ಲಿಮಿಟೆಡ್ ವಾಟರ್ ಗೇಮ್ಸ್ ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಳಿಕುಳ, ಮಂಗಳೂರು. ವಿಸಿಟ್ www.manasawaterpark.com.